ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ದುಬಾರಿ ವಸ್ತುಗಳ ಬಗ್ಗೆ ಚರ್ಚೆಯನ್ನ ನಡೆಸಿ ವಿನಾಕಾರಣ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ಹಾಗಂತ ತಗೊಳ್ತೀರಾ, ಆ ತೀರ್ಮಾನ ಮಾಡಿದ್ದೀರಾ? ಖಂಡಿತ ಇಲ್ಲ. ಸುಮ್ಮನೆ ಯಾವುದೋ ಒಂದು ಖುಷಿಗೋಸ್ಕರ ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಅದನ್ನ ಕೇಳುವಂಥದ್ದಷ್ಟೆ. ನಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಪದಾರ್ಥವನ್ನ ನಾವು ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ನಮಗೆ ಯಾವುದು ಸಾಧ್ಯವೋ ಅದನ್ನು ಮಾತ್ರ ನಾವು ಪಡ್ಕೊಳ್ಳುವಾಗ ಅಥವಾ ತಗೊಳ್ಳುವಾಗ ಅದರ ಬಗ್ಗೆ ಚಿಂತನೆಯನ್ನ ಚರ್ಚೆಯನ್ನ ನಡೆಸಬೇಕಷ್ಟೇ. ಅದು ನಮ್ಮ ಸಾಮರ್ಥ್ಯವನ್ನ ಮೀರಿದಂತಹ ವಿಚಾರದಲ್ಲಿ ನಾವು ಹೋಗಬಾರದು ಅನ್ನುವಂಥದ್ದು. ಉದ್ಯೋಗದಲ್ಲಿ ತಂತ್ರಗಾರಿಕೆಯನ್ನು ಬಳಸೋದ್ರಿಂದ ಹಿನ್ನಡೆಯಾಗುತ್ತೆ. ಅದು ತಂತ್ರ ಆದರೆ ಪರವಾಗಿಲ್ಲ, ಕುತಂತ್ರ ಆದರೆ, ಷಡ್ಯಂತ್ರ ಆದರೆ ಕಷ್ಟವಾದೀತು. ಅದನ್ನು ಗಮನಿಸ್ಕೊಳ್ಳಿ. ಸರಿಯಾದಂತಹ ಮಾನಸಿಕವಾದಂತಹ ಸಿದ್ಧತೆ ಇಲ್ಲದೆ ಪ್ರಯಾಣವನ್ನ ಮುಂದೂಡಿ ನಷ್ಟವನ್ನ ಅನುಭವಿಸ್ತೀರಿ. ಅಂದ್ರೆ ಇದರ ಅರ್ಥ ಮುಂಚಿತವಾಗಿ ಆಲೋಚನೆಗಳಿರೋದಿಲ್ಲ. ಯಾವುದೋ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು, ಕೊನೆಯ ಹಂತದಲ್ಲಿ ಅದು ಸರಿಯಾಗ್ಲಿಲ್ಲ, ಇದು ಸರಿಯಾಗ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅದನ್ನ ಬಿಡುವಂಥದ್ದು ಹಣ ನಷ್ಟವಾಗಿ ಹೋಗ್ತಕ್ಕಂಥದ್ದಾಗುತ್ತೆ. ಕೆಲಸದ ನಿಮಿತ್ತವಾಗಿ ದೂರಿನ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾವುದ್ಯಾವುದೋ ಗೊಂದಲಗಳಿಂದ ಎಲ್ಲ ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಮಾನಸಿಕವಾಗಿ ಅತೃಪ್ತಿ ಕಾಡುತ್ತೆ. ಯಾವಾಗ ನಾವು ಅಂದ್ಕೊಂಡಂತ ಕೆಲಸಗಳು ಸರಿಯಾಗೋದಿಲ್ಲ ಅವಾಗ ಅತೃಪ್ತಿ ಇದ್ದೇ ಇರುತ್ತೆ. ಸಮಾಧಾನ ತೃಪ್ತಿ ಎಲ್ಲಿ ಸಿಕ್ಕತ್ತೆ? ಮಾನಸಿಕವಾದಂತಹ ತೃಪ್ತಿ ಇದೆಯಲ್ಲ, ಅದರ ಮುಂದೆ ಬೇರೆ ಯಾವುದು ಅಲ್ಲ ಅಂತ ಅರ್ಥ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹು ಎಂಬತಕ್ಕಂತಹ ಮಾತು. ಮನಸ್ಸು ಸ್ಥಿರವಾಗಿರ್ಬೇಕು, ಮನಸ್ಸು ಗಟ್ಟಿಯಾಗಿರ್ಬೇಕು, ಮನಸ್ಸು ಹತೋಟಿಯಲ್ಲಿರಬೇಕು. ಆಗ ಮಾತ್ರ ನಾವು ಯಾವ ವಿಚಾರವನ್ನ ಚಿಂತನೆಯನ್ನು ಮಾಡ್ತೀವೋ ಅದರಲ್ಲಿ ಗುರಿ ಸಾಧನೆಗೆ ಅವಕಾಶವಾಗತ್ತೆ. ಅದಿಲ್ಲ ಅಂತಾದರೆ ಎಲ್ಲವೂ ಕೂಡ ಕಷ್ಟವಾದೀತು. ಆಂಜನೇಯನನ್ನ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡುವಾಗ, ವ್ಯವಹರಿಸುವಾಗ ಕೋಪದಿಂದ, ಆವೇಶದಿಂದ ಜಗಳಕ್ಕೆ ಅವಕಾಶ ಇದೆ. ಕೈ ಮಿಲಾಯಿಸ್ತಕ್ಕಂತಹ ಸಂದರ್ಭಗಳೂ ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದೇ ಬೇಸರದ ಸಂಗತಿ. ನಿಮ್ಮ ಬಗ್ಗೆ ಜನರ ಬೆಂಬಲ, ಪ್ರೀತಿ, ವಿಶ್ವಾಸ ಎಲ್ಲವನ್ನ ಕಂಡು ನಿಮಗೇ ಆಶ್ಚರ್ಯವಾಗುತ್ತೆ. ನಾನು ಇಷ್ಟೊಂದು ಜನವನ್ನ ಸಂಪಾದನೆ ಮಾಡಿದ್ದೀನಾ ಅಂತಕ್ಕಂಥದ್ದು. ಆ ರೀತಿಯಲ್ಲಿ ಜನ ನಿಮಗೆ ಸಹಕರಿಸ್ತಾರೆ. ಆಪತ್ತಿನಲ್ಲಿರ್ತಕ್ಕಂತಹ ಸಂದರ್ಭ ಬಂದರೆ ಜನ ನಿಮ್ಮನ್ನು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಕ್ತವಾದಂತಹ ವಿಚಾರ. ನಿಮಗಿರತಕ್ಕಂತಹ ಜನಬೆಂಬಲ, ಶಕ್ತಿ, ಸಾಮರ್ಥ್ಯ ಇದರ ಬಗ್ಗೆ ಜನ ನಿಮಗೆ ಮನದಟ್ಟು ಮಾಡಿಕೊಡ್ತಾರೆ. ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಯಾಕೆ ಹೆದರ್ತೀರಿ ಅಂತಕ್ಕಂತಹ ಧೈರ್ಯದ ಮಾತಿದೆಯಲ್ಲ, ಅದು ನೂರಾರು ಆನೆಯ ಬಲ ಬಂದ ಹಾಗೆ ಆಗಬಹುದು. ಮೃತ್ಯುಂಜಯನನ್ನ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ನೀವು ಯಾವ ಕೆಲಸವನ್ನ ಸಮರ್ಪಕವಾಗಿ ನಿಭಾಯಿಸುವಂತಹ ಶಕ್ತಿ ಇದೆಯೋ, ನಿಮಗೆ ಆತ್ಮಸ್ಥೈರ್ಯ ಇದೆಯೋ ಅಂತಹ ಕೆಲಸವನ್ನ ಆಯ್ಕೆ ಮಾಡಿಕೊಳ್ಳಿ. ಅಂತಹ ಕೆಲಸಗಳನ್ನ ಪೂರ್ಣ ಮಾಡಿ ಅನ್ನುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿರೀಕ್ಷೆ ಮೀರಿದಂತಹ ಆದಾಯದ ದಿವಸ ಇದು ಅಂತ ಹೇಳಬೇಕು. ಬರೀ ಮಾತಿನ ಭರವಸೆಯನ್ನ ನೀಡಿದ್ರೆ ಸಾಕಾಗೋದಿಲ್ಲ, ಅವಮಾನವಾಗತ್ತೆ. ಕಾರ್ಯರೂಪದಲ್ಲಿ ಅದಿರಬೇಕು. ಯಾರಿಗೋ ಏನೋ ನಾನು ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಪ್ರಯೋಜನ ಏನು ಹೇಳಿ? ಆ ಕೆಲಸವನ್ನ, ಆ ಸಹಾಯವನ್ನ, ಆ ಸಹಕಾರವನ್ನ ಪರಿಪೂರ್ಣವಾಗಿ ನೀಡಬೇಕಾದಂಥದ್ದು. ನಿಮ್ಮ ಕೆಲಸದ ಒತ್ತಡಗಳಿಂದ, ಇನ್ಯಾವುದೋ ಒತ್ತಡಗಳಿಂದ ಕುಟುಂಬದ ಸದಸ್ಯರನ್ನ, ಕುಟುಂಬದವರನ್ನ, ಸಂಸಾರವನ್ನ ನಿರ್ಲಕ್ಷ್ಯ ಮಾಡಬೇಡಿ ಅಂತಕ್ಕಂತಹ ಕಿವಿ ಮಾತಾಗತ್ತೆ. ಭವಾನಿ ದೇವಿಯನ್ನ ಪ್ರಾರ್ಥನೆ ಮಾಡಿ, ಭವಾನ್ಯೇವ 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 ಗತಿರ್ಮಮ ಎಂಬುದಾಗಿ 9 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ತಂದೆ, ತಾಯಿ ಅಥವಾ ದೊಡ್ಡವರು ಏನಾದರೂ ನಿಮಗೆ ಹಣವನ್ನು ನೀಡ್ತಾ ಇದ್ರೆ ನಿಮ್ಮ ಅಶಿಸ್ತು
ಅದನ್ನ ಬರದೇ ಇರುವ ಹಾಗೆ ಮಾಡಿಬಿಡುತ್ತೆ. ಹಣ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಇದಕ್ಕೆ ನಿಮ್ಮ ಶಿಸ್ತೇ ಕಾರಣ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಪಾಕೆಟ್ ಮನಿ ನಿಂತು ಹೋಗುತ್ತೆ ಅಂತ ಅರ್ಥ. ಅದರಿಂದ ನೀವು ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು, ಸುಳ್ಳನ್ನು ಹೇಳಬಾರ್ದು, ಶಿಸ್ತುಬದ್ಧವಾಗಿ ಇರಬೇಕು. ಸತ್ಯ ಏನಿದೆ, ನಿಜಾಂಶ ಏನಿದೆ ಅದನ್ನ ಮಾತ್ರ ಮನೆಯಲ್ಲಿ ಹೇಳಬೇಕು ಅಂತಕ್ಕಂತಹದ್ದು. ಗೃಹ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಶಿಸ್ತಿನಿಂದ ಜೀವನವನ್ನು ನಡೆಸಬೇಕು. ಇಲ್ಲದೆ ಇದ್ರೆ ಎಲ್ಲ ವ್ಯವಹಾರಗಳು, ಕುಟುಂಬದ ವ್ಯವಹಾರ ಇದು ಅಸ್ತವ್ಯಸ್ತ ಆಗ್ತಕ್ಕಂಥದ್ದು. ನಿಮ್ಮ ನೌಕರಿಯ ಬಗ್ಗೆ ಹೆಚ್ಚು ಗಮನವನ್ನು ನೀಡದೇ ಇದ್ರೆ, ಸರಿಯಾದಂತಹ ರೀತಿಯಲ್ಲಿ ಚಿಂತನೆಯನ್ನ ಮಾಡಿ ಕೆಲಸವನ್ನ ಮಾಡದೇ ಇದ್ರೆ ಅಲ್ಲೂ ಕೂಡ ತೊಂದರೆಯನ್ನ ಮಾಡಿಕೊಳ್ಳಬಹುದು. ಶಿಸ್ತುಬದ್ಧವಾದಂತಹ ಜೀವನದ ಕೊರತೆಯಿಂದ ನಿಮಗೆ ಆರ್ಥಿಕ ಸ್ಥಿತಿ ಅಸ್ತವ್ಯಸ್ತವಾಗುತ್ತೆ. ಯಾವಾಗ ಶಿಸ್ತು ತಪ್ಪುತ್ತೆ ಎಲ್ಲದರಲ್ಲೂ ಕೂಡ ವ್ಯತ್ಯಾಸಗಳು ಕಾಣುವಂಥದ್ದಾಗತ್ತೆ. ಲಕ್ಷ್ಮೀ ನಾರಾಯಣರನ್ನ ಪ್ರಾರ್ಥನೆ ಮಾಡಿ, ಅವರ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗುತ್ತೆ.